ಒಂದಿನ ಚುಂಗಿ ಮತ್ತೆ ಮುಂಗಿ ಕಳ್ತನ ಮಾಡ್ಬೇಕು ಅಂತ ಅರಮನೆಗೆ ನುಗ್ಗಿದ್ರು. ಇವತ್ತಂತೂ ನಾವು ದೊಡ್ಡ ಕೆಲ್ಸಕ್ಕೆ ಕೈ ಹಾಕ್ತೀವಿ. ಈ ಚಿಕ್ಕ ಚಿಕ್ಕ ಕೈಗಳಲ್ಲಿ ದೊಡ್ಡ ಕೆಲಸ ಹೆಂಗಣ್ಣ ಮಾಡೋದು? ಹೀಗೆ ಯಾರದು? ಸೈನಿಕರೇ, ನನ್ನ ಕೊಠಡಿಗೆ ಯಾರೋ ಬಂದಿದ್ದಾರೆ ನೋಡಿ. ಯುವರಾಜರ ಕೊಠಡಿಯಲ್ಲಿ ಕಳ್ಳತನ? ಕಳ್ತನನಾ? ಎಂತ ಕಳ್ತನ? ನಾವಂತೂ ಯುವರಾಜರಿಗೆ ಕತೆ ಹೇಳೋದಿಕ್ ಬಂದಿದ್ವಿ ಅಲ್ವಾ ಮುಂಗಿ? ಕಥೆನಾ? ಹಾ, ಯುವರಾಜರಿಗೆ ಕತೆ ಹೇಳುವಂತ ಎಷ್ಟೋ ವರ್ಷಗಳ ನಮ್ಮ ಕನಸು ಇವತ್ತು ನನಸಾಗ್ತಿದೆ. ನಮ್ಗೆ ಸುಳ್ಳು ಹೇಳ್ತೀರಾ? ಇಷ್ಟೊತ್ನಲ್ಲಿ ಕತೆ ಹೇಳೋದಿಕ್ಕೆ ಯಾರಾದ್ರೂ ಕಿಟಕಿಯಿಂದ ಬರ್ತಾರಾ? ಹಗ್ಲೊತ್ತು ಬರೋದಿಕ್ಕೆ ಬಾಗ್ಲಿಂದ ಬಿಡೋಲ್ಲ ನೀವು, ಮತ್ತೆ ರಾತ್ರಿ ಹೊತ್ತು ಕಿಟಕಿಯಿಂದ. ಯುವರಾಜರೇ, ಇದು ಅನ್ಯಾಯ ಅಲ್ವಾ? ನಾವು ಕಥೆಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನೀನ್ ಕಥೆನ ಹೇಳು. ಕೆಲವು ವರ್ಷಗಳ ಹಿಂದೆ ನಿಮ್ಮ ಹಾಗೇನೆ ಒಬ್ಬ ಒಳ್ಳೆ ಯುವರಾಜ ಇದ್ದ. ವಿಜಯನಗರದ ಯುವರಾಜನಿಗೆ ಕಥೆ ಕೇಳೋದು ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು. ಅವನ್ ಯಾವಾಗ್ಲೂ ಎಲ್ ಬೇಕಾದ್ರೂ ಕತೆ ಕೇಳೋದಿಕ್ಕೆ ತಯಾರಾಗ್ತಿದ್ದ. ವಾ ವಾ, ಕಥೆ ಅಂತೂ ಅದ್ಭುತವಾಗಿತ್ತು. ಇಷ್ಟು ರಾತ್ರಿ ಹೊತ್ತಲ್ಲಿ ನಾನ್ ನಿನಗೆ ಏನ್ ಬಹುಮಾನ ಕೊಡ್ಲಿ? ಈ ಸರ ಕೊಡ್ಬೋದಲ್ಲ ಯುವರಾಜರೇ? ಕೇವಲ ಈ ಸರ ಯಾಕೆ? ನೀನ್ ಇಲ್ಲಿಂದ ಏನ್ ಬೇಕೋ ಅದನ್ನ ತಗೊಂಡು ಹೋಗ್ಬಹುದು. ನಾವಂತೂ ಅದ್ಭುತನೇ ಮಾಡ್ಬಿಟ್ವಿ. ಯುವರಾಜ ಕತೆ ಕೇಳೋ ಅಭ್ಯಾಸದಿಂದ ಎಲ್ರಿಗೂ ಚಿಂತೆ ಆಗಿತ್ತು. ರಾಜ ಮತ್ತೆ ರಾಣಿಗೆ ಅವರ ಮಂತ್ರಿ ಸಾರಂಗ ಒಂದು ಸಲಹೆ ಕೊಟ್ಟ. ಮಹಾರಾಜ್ರೆ, ನಾವ್ ಯಾಕೆ ಯುವರಾಜರ ಗಮನನ ಕತೆ ಕಡೆಯಿಂದ ಜವಾಬ್ದಾರಿಗಳನ್ನ ಕೊಟ್ಟು ದೂರ ಮಾಡಬಾರ್ದು? ಇದರಿಂದ ಅವರ ಗಮನ ಕೂಡ ಬೇರೆ ಕಡೆ ಹೋಗುತ್ತೆ, ಮತ್ತೆ ಕತೆ ಕೇಳೋ ಅಭ್ಯಾಸ ಕೂಡ ಕಡಿಮೆ ಆಗತ್ತೆ. ಇದಂತೂ ಒಳ್ಳೆ ಉಪಾಯನೇ ಸಾರಂಗ. ದರ್ಬಾರ್ನಲ್ಲಿ ನಾಳೆಯಿಂದ ಜನಗಳ ಸಮಸ್ಯೆನ ಯುವರಾಜನೇ ನೋಡ್ಕೊಳ್ತಾನೆ. ಶುರು ಮಾಡ್ಕೊಳ್ಳಿ. ಯುವರಾಜ, ಉಡಂಕ ನನ್ನ ತರಕಾರಿ ತಗೊಂಡು ಅದಕ್ಕೆ ದುಡ್ಡನ್ನೇ ಕೊಡ್ತಾ ಇಲ್ಲ ಇವಾಗ. ಅಯ್ಯೋ, ಸುಳ್ಳು ಹೇಳ್ತಿದ್ದಾಳೆ ಯುವರಾಜ ಇವಳು. ನಾನ್ ಏನೇ ನಿರ್ಧಾರ ತಗೋಬೇಕು ಅಂದ್ರು ಕಥೆ ಪೂರ್ತಿ ಕೇಳದ್ಮೇಲೆ ತಗೊಳ್ಳೋದು. ಏನೋ ಕಥೆನಾ? ಆದ್ರೆ ನಾವಂತೂ ಇಲ್ಲಿ ನಮ್ಮ ಸಮಸ್ಯೆ ಹೇಳೋದಿಕ್ ಬಂದಿತ್ತು. ನನ್ನ ದುಡ್ಡಿನ ಮೇಲಾಣೆ. ಇವರನ್ನ ಈಗ್ಲೇ ಕಾರಾಗೃಹಕ್ಕೆ ಹಾಕಿ. ನಾನ್ ನನ್ನ ಸಮಸ್ಯೆ ಹೇಳೋದಿಕ್ ಬಂದಿದ್ದೀನಿ ಯುವರಾಜರೇ. ಕಥೆ ತಂದಿದ್ಯೋ ಇಲ್ವೋ? ಕಥೆನಾ? ಯುವರಾಜರೇ, ನಾವ್ ಯಾವ ತಪ್ಪು ಮಾಡಿಲ್ಲ. ಯುವರಾಜ ಕಷ್ಟಗಳು ಕೇಳೋದಿಕ್ಕಲ್ಲ, ಕತೆಗಳು ಕೇಳೋದಿಕ್ಕೆ ಕೂತಿದ್ದ ಅಲ್ಲಿ. ಸಾರಂಗನ ಈ ಉಪಾಯ ಕೂಡ ಕೆಲ್ಸಕ್ ಬರ್ಲಿಲ್ಲ. ಅದು ಅಲ್ದೆ ಒಂದ್ ಹೊಸ ಸಮಸ್ಯೆ ಶುರು ಆಯ್ತು. ಯುವರಾಜ ಒಂದು ನಿರ್ಧಾರ ಮಾಡ್ದ. ಇನ್ಮೇಲೆ ಅವನು ದರ್ಬಾರ್ನಲ್ಲಿ ಕತೆ ಕೇಳ್ತಾನೆ ಅಂತ. ಇಷ್ಟ ಆದ್ರೆ ಅವನು ಅವ್ರಿಗೆ ಬಹುಮಾನನೂ ಕೊಡ್ತಾನೆ ಅಂತ. ಅದಾದ್ಮೇಲೆ ಮಾರನೇ ದಿನಾನೇ ಯುವರಾಜನಿಗೆ ಕತೆ ಹೇಳೋದಿಕ್ಕೆ ಮತ್ತೆ ಅವನಿಂದ ಬಹುಮಾನ ಪಡ್ಕೊಳ್ಳೋದಿಕ್ಕೆ ಆ ಊರಿನ ಜನ ಎಲ್ಲ ಬಂದಿದ್ರು. ಕೆಲವೊಬ್ರು ಮಾಟ ಮಂತ್ರ ಕತೆ ಹೇಳಿ ಬಹುಮಾನ ಪಡ್ಕೋತಿದ್ರು. ಇನ್ ಕೆಲವರು ದೆವ್ವದ ಕತೆ ಹೇಳಿ ಪಡ್ಕೋತಿದ್ರು. ಕತೆ ಕೇಳೋ ಈ ಹವ್ಯಾಸ ತುಂಬಾ ದಿನ ನಡೀಲಿಲ್ಲ. ಜನಗಳ ಹತ್ರ ಕಥೆಗಳೇ ಮುಗ್ದೋಗ್ಬಿಟ್ಟಿತ್ತು. ಆಗ ಅವರು ಹಳೇ ಕಥೆಗಳನ್ನೇ ಹೊಸ ರೀತಿಲಿ ಹೇಳೋದಿಕ್ಕೆ ಶುರು ಮಾಡ್ಕೊಂಡ್ರು. ಈ ಕಥೆನ ನೀನು ಮುಂಚೆನೆ ಹೇಳಿದ್ಯಾ ತಾನೇ? ಸೈನಿಕರೇ, ಇವನನ್ನ ಕಾರಾಗೃಹಕ್ಕೆ ಹಾಕಿ. ನಡಿ. ಈ ಕಥೆನೂ ಕೇಳಿದಿನಲ್ಲ. ಸೈನಿಕರೇ, ಎಲ್ರೂ ಬಂದು ಹೇಳಿದ ಕಥೆನೆ ಯಾಕೆ ಹೇಳ್ತಿದ್ದಾರೆ? ನೀವು ನನ್ನನ್ನ ಕರೆದ್ರ ಯುವರಾಜರೇ? ಮಂತ್ರಿಗಳೇ, ಏನಾಗಿದೆ ಈ ಜನಗಳಿಗೆ? ಯಾರಾದ್ರೂ ಬಂದು ಹೇಳಿರೋ ಕಥೆಗಳನ್ನೇ ಹೇಳ್ತಿದ್ದಾರೆ, ಅಥವಾ ಇನ್ನೊಬ್ಬ ಬಂದು ಚಿಕ್ಕ ಕಥೆನ ಹೇಳ್ತಾನೆ? ನಾನು ದೊಡ್ಡ ಕಥೆನ ಕೇಳಬೇಕು. ಅದು ಎಷ್ಟೇ ತಿಂಗಳಾದ್ರೂ ಮುಗಿಲೇಬಾರ್ದು. ಅಂಥ ಕಥೆನ ಯಾರು ಕೇಳಿಸ್ತಾರೋ ಅವರಿಗೆ ಅರ್ಧ ರಾಜ್ಯವನ್ನೇ ಕೊಟ್ಬಿಡ್ತೀನಿ. ಈ ಸುದ್ದಿನ ಎಲ್ರಿಗೂ ತಲುಪಿಸ್ಬಿಡಿ. ಕಥೆ ಹೇಳಿ ಬಹುಮಾನ ತಗೊಳ್ಳೋದೇನೋ ಸರಿ ಇತ್ತು.
ಆದ್ರೆ ಕತೆ ಕೇಳಿ ಅರ್ಧ ರಾಜ್ಯನೇ ಕೊಡೋದು ಅಂದ್ರೆ ಯಾಕೋ ಸಮಸ್ಯೆ ತುಂಬಾ ದೊಡ್ಡದಾಗ್ತಾನೇ ಇತ್ತು. ಸಾರಂಗ ಯುವರಾಜನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ನಿರ್ಧಾರ ಮಾಡ್ದ. ಊರಿಗೆ ಉಪಕಾರಿ ಆದ್ರೂ ಮನೆಗೆ ಮಾರಿ ಅನ್ನೋ ಗಾದೆ ಮಾತಿದೆ. ಮಾತು ಆಡಿದರೆ ಹೋಯ್ತು, ಕತೆ ಹೇಳಿದರೆ ಮುಗೀತು. ಹೋಗಿ ಯುವರಾಜರಿಗೆ ಹೇಳಿ ನಾನು ಅವ್ರಿಗೆ ದೊಡ್ಡ ಕತೆ ಹೇಳಕ್ ಬಂದಿದ್ದೀನಿ ಅಂತ. ಯುವರಾಜ್ರೆ, ನಿಮಗೋಸ್ಕರ ಒಂದು ದೊಡ್ಡ ಕತೆ ಇದೆ. ದೊಡ್ಡ ಕಥೆನಾ? ನಿಮ್ಮ ಪರಿಚಯ ತಿಳಿಸಿ ಮಹಾಶಯರೇ. ನನ್ನ ಪರಿಚಯನ ಮಾಡ್ಕೊಡೋದಿಕ್ ಶುರು ಮಾಡಿದ್ರೆ ನಾನು ಯಾವ ಕತೆ ಹೇಳೋದು? ನಾನು ಹೇಳೋ ಕತೆನ ನೀವು ನನ್ನ ಪರಿಚಯ ಅಂತಾನೆ ಕೇಳಿಸ್ಕೊಳ್ಳಿ. ಹಾಗಾದ್ರೆ ಶುರು ಮಾಡಿ. ತುಂಬಾ ವರ್ಷಗಳ ಹಿಂದಿನ ಮಾತು. ಒಬ್ಬ ರೈತನ ಕಷ್ಟ ಫಲ ಕೊಡ್ತು. ಅವನ ಹೊಲದಲ್ಲಿ ಕಬ್ಬಿನ ಬೆಳೆ ತುಂಬಾ ಚೆನ್ನಾಗಿ ಬಂದಿತ್ತು. ಕಬ್ಬಿಂದ ಬಂದಿರೋ ಸಕ್ಕರೆಯನ್ನ ಚೀಲಗಳಲ್ಲಿ ತುಂಬಿ ಏನೋ ತೊಂದರೆ ಆಗದೆ ಇರೋ ಹಾಗೆ ಅದನ್ನೆಲ್ಲ ಒಂದು ಕೊಠಡಿಯಲ್ಲಿ ಇಟ್ಟ. ಮತ್ತೆ ಕೊಠಡಿಯಲ್ಲಿ ಯಾರಿದ್ರು ಹೇಳಿ? ಯಾರಿದ್ರು? ಇರುವೆಗಳ ರಾಜ. ಸಕ್ಕರೆ ರಾಶಿ ಅವನ ಮುಂದೆ ಇತ್ತು, ಹಸಿವು ಅವನ ಒಳಗಡೆ ಇತ್ತು. ಅವನು ಸಕ್ಕರೆಯ ಒಂದು ಕಾಳನ್ನ ಎತ್ಕೊಂಡು ಅಲ್ಲಿಂದ ಹೊರಟೋದ. ಮತ್ತೆ ಇನ್ನೊಬ್ಬ ಬಂದ. ಕಥೆ ಕೇಳ್ತಾ ಕೇಳ್ತಾ ರಾತ್ರಿ ಆಗೋಯ್ತು. ಆದ್ರೆ ಸಾರಂಗ ತನ್ನ ಕತೆನ ಹೇಳ್ತಾನೇ ಹೋಗ್ತಿದ್ದ. ಮತ್ತೆ ಅವನು ಬಚ್ಚಿಟ್ಕೊಂಡು, ಯಾರು ಬಚ್ಚಿಟ್ಕೊಂಡಿದ್ದ? ಇರುವೆ. ಅದು ಕೂಡ ಒಂದು ಕಾಳನ್ನ ಎತ್ಕೊಂಡು ಹೋಯ್ತು. ಹೀಗೆ ಕತೆ ಕೇಳ್ತಾ ಕೇಳ್ತಾ 2 ದಿನಗಳು ಕಳೀತು. ಆದ್ರೆ ಸಾರಂಗನ ಕತೆ ಮುಗಿತಾನೇ ಇರ್ಲಿಲ್ಲ. ಹಾಗೆ ಓಡ್ತಾ ಓಡ್ತಾ ಇನ್ನೊಬ್ಬ ಬಂದ. ಯಾರು? ಇರುವೆ. 2 ದಿನ ಆಯ್ತು. ಕೆಲವು ಇರುವೆಗಳು ಬಚ್ಚಿಟ್ಕೊಂಡು ಕೆಲವು ಇರುವೆಗಳು ಓಡ್ತಾ ಬರ್ತಿವೆ. ಮುಂದೇನಾಗುತ್ತೆ? ಆ ರೈತನ ಕಥೆ ಏನು? ಓ, ಅವನು ಮತ್ತೆ ಬಂದ. ಯಾರು? ರೈತಾನ? ಅಲ್ಲ, ಅವನೇ ಇರುವೆಗಳ ರಾಜ. ಮೊದಲನೇ ಕಾಳು ತಗೊಂಡು ಹೋಗಿದ್ನಲ್ಲ ಅವನು. ಅವ್ನ್ ಮತ್ತೆ ಕಾಳು ತಗೊಂಡು ಹೋಗ್ತಾನ? ಹಾ, ಇರುವೆಗಳು ಇದ್ನೇ ಅಲ್ವಾ ಮಾಡೋದು. ಸಾಕು, ಈಗ ನಿಮ್ ಕಥೆ ನಿಲ್ಸಿ. ನನಗಿನ್ ಯಾವ ಕಥೆನೂ ಕೇಳಬೇಕಾಗಿಲ್ಲ. ನೀವ್ ಹೇಳ್ದಂಗೆ ಆಗ್ಲಿ ಯುವರಾಜ್ರೆ. ಆದ್ರೆ ನನ್ನ ಕತೆ ಇನ್ನೂ ಪೂರ್ತಿ ಆಗಿಲ್ಲ. ಕತೆ ಕೇಳೋದಿಕ್ಕೆ ನೀವು ಹಿಂಜರಿತಾ ಇದ್ದೀರಾ. ಅಂದ್ರೆ ಇದ್ರಲ್ಲಿ ನಾನು ಗೆದ್ದೆ. ಆದ್ರಿಂದ ನೀವು ನಿಮ್ಮ ರಾಜ್ಯದಲ್ಲಿ ಅರ್ಧ ರಾಜ್ಯನ ನನಗ್ ಕೊಡ್ಬೇಕು. ಯುವರಾಜನ್ಗೆ ಸ್ವಲ್ಪನೂ ಅರಿವಿರ್ಲಿಲ್ಲ. ಅವನ್ಗಿರೋ ಕತೆ ಕೇಳೋ ಹವ್ಯಾಸದಿಂದ ಇಷ್ಟೆಲ್ಲ ತೊಂದ್ರೆ ಆಗತ್ತೆ ಅಂತ. ಅವನು ತನ್ನ ಅರ್ಧ ರಾಜ್ಯವನ್ನು ಬಿಟ್ಕೊಡ್ಬೇಕಾಗತ್ತೆ ಅನ್ನೋದನ್ನ. ಆದ್ರೆ ಅವ್ರು ಕೊಟ್ಟಿರೋ ಮಾತನ್ನ ಅವ್ರು ಉಳಿಸ್ಕೊಳ್ಳೇಬೇಕಾಗಿತ್ತು. ಮಹಾಮಂತ್ರಿ ನೀವು? ಮಂತ್ರಿಗಳೇ, ನೀವ್ ಇದನ್ನೆಲ್ಲ ಅರ್ಧ ರಾಜ್ಯ ಪಡ್ಕೊಳ್ಳೋಕೋಸ್ಕರ ಮಾಡಿದ್ದ? ಇಲ್ಲ ಯುವರಾಜ, ರಾಜ್ಯ ಬೇರೆಯವ್ರ ಕೈಗೆ ಹೋಗ್ದಂಗೆ ಕಾಪಾಡಿದ್ದು. ನನ್ನನ್ನ ಕ್ಷಮಿಸ್ಬಿಡಿ ಮಹಾಮಂತ್ರಿಗಳೇ. ಒಂದಿನ ವಿಜಯನಗರದಲ್ಲಿ ವಾತಾವರಣ ಎಷ್ಟು ಕೆಟ್ಟಿತ್ತು ಅಂದ್ರೆ, ಮೋಹನ್ನ ಮಾವಿನ ತೋಟದಲ್ಲಿ ಮಾವಿನ ಹಣ್ಣು ಇರ್ಲಿಲ್ಲ, ಮತ್ತೆ ಬಾಳೆ ತೋಟದಲ್ಲಿ ಬಾಳೆಹಣ್ಣು ಇರ್ಲಿಲ್ಲ. ಎಲ್ಲೋಯ್ತು? ಅಪ್ಪ, ನಾನು ಬಾಳೆಹಣ್ಣು ತಿನ್ಬೇಕು, ಮಾವಿನ ಹಣ್ಣು ತಿನ್ಬೇಕು. ಹಣ್ಣುಗಳನ್ನ ಮಾರೋದ್ ಬಿಟ್ರೆ ಮೋಹನ್ಗೆ ಬೇರೆ ಯಾವ ದಾರಿನೂ ಇರ್ಲಿಲ್ಲ. ಅವನು ಕೂಲಿ ಕೆಲಸ ಮಾಡೋದಿಕ್ಕೆ ತೀರ್ಮಾನ ಮಾಡ್ದ. ಪೆಟ್ರೋಲ್ ಇಲ್ದೆ ಗಾಡಿನೇ ಓಡಲ್ಲ, ಇನ್ ಊಟ ಇಲ್ದೆ ಮೈಯಲ್ಲಿ ಶಕ್ತಿ ಹೇಗಿರುತ್ತೆ? ಪಾಪ ಮೋಹನ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ದುಡ್ಡಿನ ಮೇಲಾಣೆ, ಇದೇನ್ ಮಾಡ್ದೆ ನೀನು? ತಲೆ ಸುತ್ತು ಬಂದಿತ್ತು ಸೇಟ್. ಅಯ್ಯೋ, ನಿನ್ ತಲೆ ಸುತ್ತಿನಿಂದ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ ನೀನು. ಹೋಗ್ತಾ ಇರೋ, ನನ್ನ ದುಡ್ಡಿನ ಮೇಲಾಣೆ. ಸೇಟ್, ನನ್ನ ಸಂಬಳ. ಅಯ್ಯೋ, ನನ್ನ ಬಗ್ಗೆನೂ ಯೋಚನೆ ಮಾಡೋ. ಎಲ್ಲ ನಷ್ಟ ಮಾಡಿ ಮತ್ತೆ ದುಡ್ಡು ಕೇಳ್ತಿದ್ಯಾ ನೀನು? ಹೋಗೋ ಇಲ್ಲಿಂದ.
ಹೋಗು ಅಂತ ಹೇಳ್ದೆ ತಾನೇ, ನನ್ನ ದುಡ್ಡಿನ ಮೇಲಾಣೆ, ಹೋಗೋ. ತನ್ನ ಹಣೆ ಬರಹನ ಬೈಕೊಂಡು ಮೋಹನ ಮಲಗ್ತಾನೆ. ಆಗ ಕನ್ಸಲ್ಲಿ ಏನ್ ನೋಡ್ತಾನೆ ಅಂದ್ರೆ, ಭಾಗ್ಯಲಕ್ಷ್ಮಿ ನಿನ್ನ ಮನ್ಸಲ್ಲಿರೋದನ್ನೆಲ್ಲ ಪೂರ್ತಿ ಮಾಡ್ತಾಳೆ. ಪರ್ವತದ ಹತ್ರ ಇರೋ ಕಪ್ಪು ಬಂಡೆ ಮೇಲೆ ನೀನ್ ಹೋಗಿ ಧ್ಯಾನ ಮಾಡು, ನಿನಗೆ ಒಳ್ಳೇದಾಗತ್ತೆ. ಧನ್ಯವಾದ. ತಥಾಸ್ತು. ತನ್ನ ಕನ್ಸಿನ ಬಗ್ಗೆ ಬಸಂತಿಗೆಲ್ಲ ಹೇಳಿ ಬೆಳಿಗ್ಗೆ ಎದ್ದು ಮನೆಯಿಂದ ಆಚೆ ಹೋಗ್ತಾನೆ ಭಾಗ್ಯದೇವಿನ ಭೇಟಿ ಮಾಡೋಕೆ. ಮೊದ್ಲೇ ಮೋಹನ ಹತ್ರ ತಿನ್ನೋದಿಕ್ಕೇನೂ ಇರ್ಲಿಲ್ಲ. ಈಗ ಕಾಳು ಕಿತ್ಕೊಳಕ್ಕೆ ಆ ಕುದುರೆ ಬೇರೆ ಬಂದಿತ್ತು. ಇದು ಮೋಹನಂಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ದೊಡ್ಡದಾಗಿ ಬಂದ್ಬಿಟ್ರು ನನ್ನ ಕಾಳು ತಿನ್ನೋದಕ್ಕೆ. ಓಹ್, ಹಾಗಾದ್ರೆ ನಿಮಗೂ ಹಸುವಾಗಿದೆಯಾ? ತಗೊಳ್ಳಿ, ಈ ಕಾಳನ್ ತಿನ್ನಿ. ಹೊಟ್ಟೆ ಏನೋ ಹಸಿತಾ ಇದೆ. ಇಷ್ಟು ಕಾಳುಗಳಿಂದ ನಮ್ಮ ಹೊಟ್ಟೆನ ಹೇಗ್ ತುಂಬಿಸ್ಕೊಳ್ಳೋದು? ಓಡೋ ಅಂತ ಕುದುರೆನ ಮೋಹನ ತುಂಬಾ ನೋಡಿದಾನೆ. ಮಾತಾಡೋ ಕುದುರೆನ ಮೊದಲನೇ ಸಲ ನೋಡ್ತಿರೋದು. ಮಾತಾಡ್ತಾ ಮಾತಾಡ್ತಾ ಕುದುರೆಗಳು ಗೊತ್ತಾಯ್ತು ಮೋಹನ ಭಾಗ್ಯದೇವಿನ ಭೇಟಿಯಾಗಕ್ ಹೋಗ್ತಿದ್ದಾನೆ ಅಂತ. ಆಗ ಒಂದ್ ಕುದುರೆ ಹೇಳ್ತು, ನೀನ್ ಹೋಗಿ ಅವ್ರ ಹತ್ರ ಹೇಳಿ ಇಲ್ಲಿರೋದನ್ನೆಲ್ಲ ಹಸಿರು ಮಾಡೋದಿಕ್ಕೆ ಹೇಳು. ಮೋಹನ ಭಾಗ್ಯದೇವಿನ ಭೇಟಿ ಆಗೋದು ಮೋಹನನ್ಗಿಂತ ಕುದುರೆಗಳಿಗೆ ತುಂಬಾ ಆತುರ ಇತ್ತು. ಸರಿ, ನಾನು ಹೋಗಿ ಬರ್ತೀನಿ. ಆಹಾ, ಹಣ್ಣು. ಅಯ್ಯೋ, ಯಾರಪ್ಪ ನಗ್ತಿರೋದು? ಹೆದರ್ಕೋಬೇಡ ನೀನು. ನಾನು ನಿನಗೆ ಹಣ್ಣು ಕೊಡದೆ ಇದ್ರೆ ಏನಂತೆ, ನಾನ್ ನಿನಗೆ ನೆರಳು ಕೊಡ್ತೀನಿ. ನೀನ್ ಮಾತಾಡಬಹುದಾ? ನನ್ನ ಹತ್ರ ಹಣ್ಣಿಲ್ಲ, ಹಾಗಾಗಿ ಯಾರು ನನ್ನ ಮಾತು ಕೇಳಲ್ಲ. ಪ್ರಾಣಿ ಪಕ್ಷಿಗಳು ಕೂಡ ನನ್ನ ಹತ್ರ ಆಟ ಆಡೋದಿಕ್ ಬರೋದಿಲ್ಲ. ಮತ್ತೆ ನೋಡು, ನನ್ನ ಹತ್ರ ಹಣ್ಣಿಲ್ಲ ಅಂತ ನನ್ನ ಗೆಳೆಯರೆಲ್ಲ ನನ್ನ ನೋಡ್ಕೊಂಡು ಆಡ್ಕೊಂಡು ನಗ್ತಾರೆ. ಯೋಚನೆ ಮಾಡಬೇಡಿ ಮರ ಅಣ್ಣ, ನಾನು ಭಾಗ್ಯದೇವಿ ಹತ್ರ ನಿಮಗೋಸ್ಕರ ಹಣ್ಣನ್ನ ಕೇಳ್ಕೊತೀನಿ. ನಿಜವಾಗ್ಲೂ? ಹಾ, ಆದ್ರೆ ನನ್ನನ್ ಬಿಟ್ಬಿಡಿ, ನಾನು ತುಂಬಾ ದೂರ ಹೋಗ್ಬೇಕು. ದೂರ ಹೋಗ್ಬೇಕಾ? ಹಾಗಿದ್ರೆ ನೋಡು. ಅಯ್ಯೋ, ನನ್ ಬಿಟ್ಬಿಡು ಅಂತ ಕೇಳಿದ್ದು ಎಸಿ ಅಂತ ಅಲ್ಲ. ಮೋಹನ ಹೀಗೆ ನಡೀತಾ ಹೋಗ್ತಿದ್ದ. ಆಗ ಅವನ್ಗೆ ನೀರಿನ ದಾಹ ಆಯ್ತು. ಆಗ ಅವನ್ ಏನ್ ನೋಡ್ದ ಅಂದ್ರೆ, ಓಯ್, ಇಲ್ಲಿ ನೋಡಪ್ಪ, ಈ ನೀರು ನಮ್ಗೋಸ್ಕರ ಇಟ್ಬಿಡು. ಇಲ್ಲಿ ನೀರಿನ ಸಮಸ್ಯೆ ತುಂಬಾ ಇದೆ. ಮಾತಾಡೋಂತ ಕುದುರೆ, ಮಾತಾಡೋಂತ ಮರನ ನೋಡಿದ್ಮೇಲೆ ಮೋಹನನ್ಗೆ ಈ ಪಕ್ಷಿಗಳೆಲ್ಲ ಯಾವ ಲೆಕ್ಕ? ಯೋಚನೆ ಮಾಡಬೇಡಿ ಪಕ್ಷಿ ರಾಣಿ, ನಾನು ಭಾಗ್ಯದೇವಿ ಹತ್ರ ಕೇಳ್ಕೊತೀನಿ ಇಲ್ಲಿ ಮತ್ತೆ ಜರಿ ಹರಿಸೋದಕ್ಕೆ. ಪಕ್ಷಿಗಳಿಗೆಲ್ಲ ಸಮಾಧಾನ ಮಾಡಿ ಕುಡಿಯೋದಿಕ್ ನೀರಿಟ್ಟು ಮೋಹನ ತನ್ನ ಗುರಿ ಕಡೆ ಹೊರಟೋದ. ಮತ್ತೆ ಭಾಗ್ಯದೇವಿಗೋಸ್ಕರ ತಪಸ್ ಮಾಡ್ತಾ ಕೂತಿದ್ದ. ಕಣ್ಬಿಡು ಮೋಹನ್,
ದೇವಿ, ನಿನ್ನ ಶ್ರದ್ಧೆ ಮತ್ತು ಭಕ್ತಿಗೆ ಪ್ರಸನ್ನಳಾಗಿದ್ದೀನಿ. ನೀನು ನನ್ನ ಹತ್ರ 3 ವರದಾನನ ಕೇಳ್ಬೋದು. ಭಾಗ್ಯದೇವಿ 3 ವರಗಳನ್ನ ಕೇಳಬಹುದು ಅಂತ ಹೇಳಿದ ಕೂಡ್ಲೆ ಮೋಹನನ್ಗೆ ಕುದುರೆ, ಮರ ಮತ್ತೆ ಪಕ್ಷಿಗಳು ಇವುಗಳೆಲ್ಲ ನೆನಪಾದವು. ಭಾಗ್ಯದೇವಿ ಹತ್ರ ಅವ್ರ ಕಷ್ಟಗಳನ್ನೆಲ್ಲ ದೂರ ಮಾಡು ಅಂತ ದೇವಿ ಹತ್ರ ಬೇಡ್ಕೊತಾನೆ. ತಥಾಸ್ತು. ದೇವಿ ಹೇಗ್ ಹೇಳಿದ್ಲೋ ಮೋಹನ ಹಾಗೇ ಮಾಡ್ತಾ ಹೋಗ್ತಾನೆ. ಪಕ್ಷಿಗಳ ಹತ್ರ ಹೋಗಿ ಭೂಮಿ ತೋಡಿ ಅಲ್ಲಿರುವ ಒಂದು ಪೆಟ್ಟಿಗೆನ ಎತ್ಕೋತಾನೆ. ಆಗ ನೀರು ಜೋರಾಗಿ ಬರೋದಿಕ್ಕೆ ಶುರುವಾಗತ್ತೆ. ಪಕ್ಷಿಗಳಿಗಿದ್ದ ಸಮಸ್ಯೆ ದೂರ ಆಗತ್ತೆ. ಧನ್ಯವಾದಗಳು. ಹೋಗ್ ಬರ್ತೀನಿ. ಈಗ ಮೋಹನ ಮರದ ಹತ್ರ ಬರ್ತಾನೆ. ಅಲ್ಲಿ ಮರದ ಬೇರ್ ಹತ್ರ ಇದ್ದಿದ್ದ ಪೆಟ್ಟಿಗೆನ ತೆಗಿತಾನೆ. ಆಗ ಮರದಲ್ಲಿ ಹಣ್ಣುಗಳು ಬಿಡೋದಿಕ್ಕೆ ಶುರು ಆಗತ್ತೆ. ಧನ್ಯವಾದ ಗೆಳೆಯ. ಭಾಗ್ಯದೇವಿ ಇನ್ನೊಂದು ವಿಷಯ ಹೇಳಿದ್ಲು. ಯಾರಾದ್ರೂ ಒಳ್ಳೆ ಮನಸ್ಸಿರೋ ಮನುಷ್ಯ ಮೈದಾನದಲ್ಲಿದ್ದ ಆ ದೊಡ್ಡ ಕಲ್ಲನ್ನ ಜರುಗಿಸಿದ್ರೆ ಆ ಮೈದಾನ ಮತ್ತೆ ಹಸಿರಾಗತ್ತೆ ಅಂತ ಹೇಳಿದ್ಲು. ಒಳ್ಳೆ ಮನಸ್ಸಿನ ವ್ಯಕ್ತಿ ಇಲ್ಲೆಲ್ಲಿ ಸಿಗ್ತಾನೆ? ಈ ಕಲ್ಲನ್ನ ನೀನೇ ಜರುಗಿಸ್ಬಿಡ. ಕುದುರೆಗಳು ಹೇಳಿದ ಮಾತನ್ನ ಕೇಳಿ ಮೋಹನ ಆ ಕಲ್ಲನ್ನ ಜರುಗಿಸೋದಕ್ಕೆ ಶುರು ಮಾಡ್ತಾನೆ. ಯಾರ್ ತನ್ನ ಬಗ್ಗೆ ಯೋಚನೆ ಮಾಡದೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೋ ಅವ್ರಿಗಿಂತ ಒಳ್ಳೆ ಮನ್ಸಿರೋ ವ್ಯಕ್ತಿ ಯಾರಿರೋದಕ್ ಸಾಧ್ಯ? ಅದು ಮೋಹನನೇ ಆಗಿದ್ದ. ಧನ್ಯವಾದ ಗೆಳೆಯ. ಎಲ್ರಿಗೂ ಸಹಾಯ ಮಾಡಿ ಮೋಹನ ತನ್ನ ಮನೆಗ್ ಬರ್ತಾನೆ. ಆಗ ಅವನಿಗೆ ಸ್ವಾಗತ ಮಾಡಲ್ಲ. ಏನು? ದೇವಿ ಹತ್ರ ನಿನ್ಗೋಸ್ಕರ ಏನು ಕೇಳ್ಕೊಳ್ಳಿಲ್ವಾ? ಬರೀ ಕೈಯಲ್ಲಿ ಬಂದ್ಯಾ? ನನ್ನ ಗೆಳೆಯರ ಕಷ್ಟದ ಎದುರಿಗೆ ನನ್ನ ಕಷ್ಟಗಳನ್ನ ಮರ್ತೇ ಬಿಟ್ಟಿದ್ದೆ. ಆದ್ರೆ ನಾನು ಖಾಲಿ ಕೈಯಲ್ಲಂತೂ ಬಂದಿಲ್ಲ. ಇಲ್ಲಿ ನೋಡು, ದೇವಿ ನನಗೆ ಹೇಳಿದ್ರು. ದೇವಿ ಆ ಪೆಟ್ಟಿಗೆನ ನಿನ್ ಹೆಂಡತಿ ಮುಂದೆನೇ ತೆಗಿಬೇಕು ಅಂತ ಹೇಳಿದ್ಲು. ಮೋಹನ ಬೇರೆಯವ್ರಿಗೆ ಸಹಾಯ ಮಾಡಿದ್ರಿಂದ ಭಾಗ್ಯದೇವಿ ಇವನಿಗೆ ಒಲ್ದ್ಬಿಟ್ಟಿದ್ಲು. ಆಗ ಅವನಿಗಿದ್ದ ಬಡತನ ಎಲ್ಲ ದೂರ ಆಯ್ತು. ವಿಜಯನಗರದ ರಾಜ್ಕುಮಾರಿ ಬೀನಾಗೆ ಒಡವೆಗಳಂದ್ರೆ ತುಂಬಾ ಇಷ್ಟ. ಅವಳಿಗೆ ಸುಂದರವಾದ ಮತ್ತೆ ಬೆಲೆ ಬಾಳೋ ಅಂತ ಒಡವೆಗಳನ್ನ ಹಾಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅಕ್ಕಪಕ್ಕದಲ್ಲಿರೋ ಆಚಾರ್ಯರು ಅವಳ ಹತ್ರ ಒಡವೆಗಳನ್ನ ಮಾರೋದಿಕ್ ಬರ್ತಿದ್ರು. ಇದನ್ ನೋಡಿ ರಾಜಕುಮಾರಿ ಅವರೇ, ನನಗನ್ಸುತ್ತೆ ಈ ಹಾರ ಇರೋದೇ ನಿಮಗಾಗಿ ಮತ್ತೆ ನೀವಿರೋದೇ ಈ ಹಾರಕ್ಕಾಗಿ ಅಂತ. ಇದಂತೂ ನಿಜವಾಗ್ಲೂ ಸುಂದರವಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ನೀನ್ ಕೇಳಿದಷ್ಟು ಬೆಲೆ ಇದಕ್ ಸಿಗತ್ತೆ. ಬೀನಾಗೆ ಆ ಸರ ಎಷ್ಟು ಇಷ್ಟ ಆಯ್ತು ಅಂದ್ರೆ ಯಾವಾಗ್ಲೂ ಅದನ್ನ ಹಾಕೊಂಡೇ ಇರ್ತಿದ್ಲು. ನನ್ ಸರ, ನನ್ ಪ್ರೀತಿಯ ಸರ ಎಲ್ಲ ಹೋಯ್ತು? ನನ್ ಸರ ಎಲ್ಲ ಹೋಯ್ತು? ನನ್ ಸರ ಸರಾನ ಈಗ ಇಲ್ಲೇ ಇತ್ತಲ್ಲ. ಕ್ಷಮೆ ಇರ್ಲಿ ರಾಜ್ಕುಮಾರಿ. ಕ್ಷಮೆ ಆಮೇಲೆ ಕೇಳು, ಮೊದ್ಲು ಆ ಸರನ ಹುಡ್ಕು. ಸಿಪಾಯಿಗಳೇ, ಏನಾಯ್ತು ರಾಜ್ಕುಮಾರಿ? ನನ್ನ ಪ್ರೀತಿ ಸರನ ಯಾರೋ ಕತ್ಬಿಟ್ಟಿದ್ದಾರೆ. ನನಗೆ ಯಾವುದೇ ಕಾರಣಕ್ಕೂ ಆ ಸರ ವಾಪಸ್ ಬೇಕೇ ಬೇಕು. ನೀವ್ ಯೋಚನೆ ಮಾಡಬೇಡಿ ರಾಜ್ಕುಮಾರಿ. ನಾನಿರ್ಬೇಕಾದ್ರೆ ಈ ರಾಜ್ಯದಲ್ಲಿ ನಿಮ್ಮ ಹಾರವನ್ನ ಕದಿಯೋ ಧೈರ್ಯ ಯಾರಾದ್ರೂ ಮಾಡಿದ್ರೆ ಅವನನ್ನ ನಾನಂತೂ ಸುಮ್ನೆ ಬಿಡೋದಿಲ್ಲ. ಸಿಪಾಯಿಗಳೇ, ಬಿಡ್ಬೇಡಿ ಅವನನ್ನ. ವಿಜಯ್ ಸೇತು ತನ್ನ ಸೈನಿಕರ ಜೊತೆ ಆ ಸರನ ಹುಡ್ಕಕ್ಕೆ ಹೊರಟೇ ಬಿಟ್ಟ. ಅದೇ ಸಮಯದಲ್ಲಿ ಉಡಂಕನ ಅಂಗಡಿಗೆ ಉಡಂಕ ಉಡಂಕ ನಾನ್ ನನ್ ಸಾಲ ತೀರ್ಸೋದಿಕ್ಕೆ ಅಂತ ಬಂದಿದ್ದೀನಿ. ಏನೋ ಸಾಲ ತೀರ್ಸಕ್ ಬಂದಿದ್ಯಾ? ಒಳ್ಳೆ ಕೆಲ್ಸಕ್ಕೆ ಯಾಕೆ ತಡ ಮಾಡ್ತೀಯಾ? ನನ್ನ ದುಡ್ಡಿನ ಮೇಲಾಣೆ. ಎಲ್ಲಿ? ಬೇಗ ಕೊಡೋ, ಬೇಗ ಕೊಡೋ.
ಇದೇನಿದು ಒಂದೇ ಒಂದ್ ನಾಣ್ಯ ಕೊಡ್ತಿದ್ಯಾ? ಮಿಕ್ಕಿದ್ದ 4 ನಾಣ್ಯಗಳು ಎಲ್ಲಿ? ನೀನು ನನ್ನ ಹತ್ರ 5 ನಾಣ್ಯಗಳನ್ನ ತಗೊಂಡಿದ್ದೆ, ನನ್ನ ದುಡ್ಡಿನ ಮೇಲಾಣೆ. ಅದನ್ನ ನಾನು ನಿಧಾನಕ್ಕೆ ತೀರಿಸ್ಬಿಡ್ತೀನಿ. ದೊಡ್ಡದಾಗ್ ಬಂದ್ಬಿಟ್ಟಿದ್ದಾನೆ, ನಿಧಾನಕ್ಕೆ ತೀರ್ಸೋನು. ನಾಳೆವರೆಗೂ ಸಮಯ ಕೊಡ್ತೀನಿ ಅಷ್ಟೇ, ಇಲ್ಲ ಅಂದ್ರೆ ನಿನ್ನ ಜಮೀನೆಲ್ಲ ನಂದಾಗ್ಬಿಡುತ್ತೆ. ರಾಮು ಬೇಜಾರ್ ಮಾಡ್ಕೊಂಡು ತನ್ನ ಹೊಲಕ್ಕೆ ವಾಪಸ್ ಬಂದ. ಒಂದು ದಿವಸದಲ್ಲಿ 4 ನಾಣ್ಯಗಳನ್ನ ಎಲ್ಲಿಂದ ತರೋದಪ್ಪ? ರಾಮು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಆಗ ವಿಜಯ್ ಸೇತು ತನ್ನ ಸೈನಿಕರ ಜೊತೆ ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದ. ಹಿಡಿದು ಬಂಧಿಸಿ ಅವನನ್ನ, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗ್ಬಾರ್ದು, ಅರ್ಥ ಆಯ್ತಾ? ವಿಜಯ್ ಸೇತು ಕೋಪದಲ್ಲಿ ಬೈತಾ ಇರೋದನ್ನ ರಾಮು ಕೇಳಿಸ್ಕೊಂಡು ತನ್ನನ್ನೇ ಬೈತಾ ಇರೋದು ಅಂತ ತಿಳ್ಕೊಂಡ. ಅವನು ತುಂಬಾನೇ ಭಯ ಪಟ್ಕೊಂಡ. ವಿಜಯ್ ಸೇತುವಿನ ಕೋಪ ಇಡೀ ವಿಜಯನಗರನೇ ಭಯ ಪಟ್ಕೋತಾ ಇತ್ತು. ವಿಜಯ್ ಸೇತುವಿನ ಕೋಪನ ಎದುರಿಸೋ ಅಂತ ಶಕ್ತಿ ರಾಮುಗಿರ್ಲಿಲ್ಲ. ಆಗ ರಾಮು ಇಲ್ಲಿಂದ ಓಡ್ ಹೋಗೋದೇ ಒಳ್ಳೇದು ಅಂತ ಅಲ್ಲಿಂದ ಓಡೋಗ್ಬಿಟ್ಟ. ಹಾ, ಖಂಡಿತ ಅವನೇ ಸರನ ಕದ್ದಿರ್ಬೇಕು. ಹಿಡೀರಿ ಅವನನ್ನ, ಎಲ್ಲೂ ಓಡ್ ಹೋಗಕ್ ಬಿಡ್ಬೇಡಿ. ತಪ್ಪಿಸ್ಕೊಂಡು ಎಲ್ಲಿಗೆ ಓಡ್ ಹೋಗ್ತ್ಯಾ? ಕ್ಷಮಿಸ್ಬಿಡಿ ಸೇನಾಪತಿಗಳೇ, ಆದ್ರೆ ಗೀದ್ರೆ ಏನು ಬೇಡ. ಬಾಯ್ ಬಿಟ್ಟು ಹೇಳು, ಸರ ಎಲ್ಲಿದೆ ಅಂತ. ಸರನಾ? ಯಾವ ಸರ? ಇವನ್ ಹೀಗೆಲ್ಲ ಮಾತ್ ಕೇಳಲ್ಲ. ಕಾರಾಗೃಹಕ್ಕೆ ಹಾಕಿ ಶಿಕ್ಷೆ ಕೊಟ್ರೆ ಖಂಡಿತ ಬಾಯ್ ಬಿಡ್ತಾನೆ ಇವನು. ಸಿಪಾಯಿಗಳೇ, ಬಂಧಿಸಿ ಇವನನ್ನ. ಇವರಂತೂ ನನ್ನ ಮಾತನ್ನು ಕೇಳೋದಿಲ್ಲ. ಹೇಳ್ತೀನಿ, ನಾನು ಆ ಸರನ ಉಡನ್ಕರು ಕೊಟ್ಬಿಟ್ಟೆ. ಸಿಪಾಯಿಗಳೇ, ಇವನನ್ನ ಬಂಧಿಸಿ ಮತ್ತೆ ಉಡಗನ ಹತ್ರ ಹೋಗಿ. ಉಡಂಕ, ನೀನಿನ್ನೂ ಮಿಶ್ರಣ ಮಾಡಿ ಮೋಸ ಮಾಡೋದನ್ನ ಬಿಟ್ಟಿಲ್ವಾ? ಈ ಅಕ್ಕಿನಲ್ಲಿ ಕಲ್ಲಿಲ್ಲ, ನನ್ಗನ್ಸುತ್ತೆ ಕಲ್ಲಲ್ಲೇ ಅಕ್ಕಿ ಇದೆ ಅಂತ. ಅಯ್ಯೋ, ಯಾಕೆ ಕೋಪ ಮಾಡ್ಕೋತಾ ಇದ್ಯಾ? ನನ್ನ ದುಡ್ಡಿನ ಮೇಲಾಣೆ. ಒಳ್ಳೇದೇ ಅಲ್ವಾ, ಅದರಿಂದ ಹಲ್ಲು ಗಟ್ಟಿಯಾಗತ್ತೆ. ನೋಡು, ಬಾಯಿಗೆ ಬಂದಾಗ ಮಾತಾಡ್ಬೇಡ, ಇಲ್ದೆ ಹೋದ್ರೆ ನಾನು ಮಹಾರಾಜರಿಗೆ ದೂರು ಕೊಡ್ತೀನಿ. ಅಯ್ಯೋ, ಬೇಡ ಬೇಡ ಬೇಡಪ್ಪ, ಮಹಾರಾಜರಿಗೆ ಯಾಕೆ ಹೇಳ್ತೀಯಾ? ತಗೋ, ಬೇರೆ ಚೀಲ ತಗೊಂಡೋಗೋ, ದುಡ್ಡಿನ ಮೇಲಾಣೆ. ಸದ್ಯ ಹೋದ ನನ್ ದುಡ್ಡಿನ ಮೇಲಾಣೆ. ಅದೇ ಸಮಯದಲ್ಲಿ ವಿಜಯನಗರದ ಮಹಾಮಂತ್ರಿ ಸಾರಂಗ ಕೂಡ ಅಲ್ಲಿಂದ ಹೋಗ್ತಾ ಇದ್ದ. ಮಹಾಮಂತ್ರಿಗಳಿಗೆ ಜಯವಾಗಲಿ. ವಿಜಯ್ ಸೇತು ಉಡಂಗನ ಹತ್ರ ಬಂದ. ಉಡಂಕ, ರಾಮು ನಿನಗೆ ಕೊಟ್ಟಿದ್ನಲ್ಲ, ಅದೆಲ್ಲಿದೆ? ರಾಮುನಾ? ವಾ, 5 ಕೊಡ್ಬೇಕಾಗಿದ್ದವನು ಒಂದೇ ಒಂದು ಕೊಟ್ಟು ಹೋಗಿದ್ದಾನೆ. ಅದು ಅಲ್ದೇನೆ ನಿಮ್ಮನ್ನು ಕಳಿಸಿದಾನ. 5? ಹಾಗಾದ್ರೆ 5 ಸರ ಕದಿಯೋ ಉದ್ದೇಶ ಇದೆಯಾ ನಿನಗೆ? ಸರಾನಾ? ಯಾವ ಸರ? ಯಾರ ಸರ? ಎಲ್ಲಿ ಸರ? ನೀನ್ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ಯಾ ಉಡಂಕ. ಈಗ ಸುಮ್ನೆ ಸರನ ಕೊಟ್ಬಿಡು, ಇಲ್ಲ ಅಂದ್ರೆ ನಿನ್ನ ಜೊತೆಲಿ ನಿನ್ನ ಅಂಗಡಿನೂ ಸೇರಿ ಧ್ವಂಸ ಮಾಡ್ಬಿಡ್ತೇವಿ. ಅಯ್ಯೋ, ಈಗ ಏನ್ ಮಾಡ್ಲಿ? ಆ ಸರನಾ? ನಾನದನ್ನ ಕೇಶವ್ಗ್ ಮಾರ್ಬಿಟ್ಟಿದ್ದೇನೆ. ಅವನು ಈಗಷ್ಟೇ ಇಲ್ಲಿಂದ ಹೋದ. ಸಿಪಾಯಿಗಳೇ, ಹಿಡೀರಿ ಅವನನ್ನ, ಎಲ್ಲಿಗೂ ಹೋಗ್ಬಾರ್ದವನು. ನಿಂತ್ಕೋ. ಅವನಿಗೆ ಇಷ್ಟು ಧೈರ್ಯನ? ನಮ್ಮಿಂದಾನೆ ತಪ್ಪಿಸ್ಕೊಳ್ಳೋ ಧೈರ್ಯ ಮಾಡ್ತ್ಯಾ? ಈಗ ಬೇಗ ಹೇಳು, ಆ ಸರ ಎಲ್ಲಿದೆ ಅಂತ. ಯಾವ ಸರ? ನೀನಿಗ್ ಮಾತಾಡ್ಕೊಂಡು ಕೂತಿದ್ರೆ ನನ್ ಕೋಪ ಕಮ್ಮಿ ಆಗಲ್ಲ. ಆದಷ್ಟು ಬೇಗ ಹೇಳು, ಇಲ್ಲ ಅಂತಂದ್ರೆ ನಿನ್ನ ತಲೆನ ತೆಗಿಬೇಕಾಗತ್ತೆ. ತಲೆ ತೆಗಿತೀರಾ? ಮಹಾಮಂತ್ರಿಗಳಿಗೆ ಜಯವಾಗಲಿ. ನಾನು ಆ ಸರನ ಮಹಾಮಂತ್ರಿ ಸಾರಂಗ ಅವ್ರಿಗೆ ಕೊಟ್ಬಿಟ್ಟೆ. ಏನು? ಮಹಾಮಂತ್ರಿ ಸಾರಂಗ? ಇರ್ಲಿ, ಅವನು ಮಂತ್ರಿ ಆಗಿದ್ರೆ ಏನಾಯ್ತು? ವಿಜಯ್ ಸೇತು ನ್ಯಾಯ ಎಲ್ರಿಗೂ ಒಂದೇ ಆಗಿರುತ್ತೆ. ಅವನು ಕೋಪದಲ್ಲಿ ಮಹಾಮಂತ್ರಿ ಸಾರಂಗನ್ನ ಕೂಡ ಬಿಡ್ಲಿಲ್ಲ. ಏನು ಯೋಚನೆ ಮಾಡದೆ ಸಾರಂಗನ್ನು ಕೂಡ ಬಂಧಿಸ್ತಾನೆ. ಮತ್ತೆ 4 ಜನಗಳನ್ನ ಕೂಡ ಸೆರೆಮನೆಗೆ ಹಾಕ್ತಾನೆ. ಏನು? ಸೇನಾಪತಿ ಮಹಾಮಂತ್ರಿ ಸಾರಂಗನ್ನು ಕೂಡ ಬಂಧಿಸಿದಾನ? ಸಿಪಾಯಿ, ನನಗೆ ಪೂರ್ತಿ ಸತ್ಯ ಗೊತ್ತಾಗ್ಬೇಕು. ನೀನು ಹೋಗು, ಮತ್ತೆ ಬಚ್ಚಿಟ್ಕೊಂಡು ಕಾರಾಗೃಹದಲ್ಲಿ ಅವರ ಮಾತನ್ನ ಕೇಳಿಸ್ಕೋ. ಮಹಾಮಂತ್ರಿ ಸಾರಂಗ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ನಿಜ ಹೇಳಿ, ನನ್ನ ಹೆಸರನ್ನ ಯಾರು ಹೇಳಿದ್ದು? ಕ್ಷಮಿಸ್ಬೇಕು ಮಹಾಮಂತ್ರಿಗಳೇ, ಸೇನಾಪತಿ ವಿಜಯ್ ಸೇತು ನನ್ ತಲೆ ತೆಗಿತೀನಿ ಅಂತ ಹೇಳಿದ್ರು. ಆದ್ರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನಾನು ನಿಮ್ ಹೆಸರು ತಗೊಂಡೆ. ನನ್ನ ಹತ್ರ ಯಾವ ಸರಾನೂ ಇಲ್ಲ. ನಿನ್ನ ಹತ್ರ ಸರ ಇಲ್ಲ ಅಂದ್ಮೇಲೆ ವಿಜಯ್ ಸೇತು ನಿನ್ ಹತ್ರ ಯಾಕೆ ಕೇಳೋದಿಕ್ ಬಂದ? ಅದು ನನ್ನಿಂದ ಮಹಾಮಂತ್ರಿಗಳೇ. ಎಲ್ರೂ ಒಬ್ಬೊಬ್ರಾಗಿ ಅವ್ರವ್ರ ಮಾತುಗಳನ್ನ ಮಂತ್ರಿ ಹತ್ರ ಹೇಳಿದ್ರು. ಸೈನಿಕ ಎಲ್ಲ ಮಾತುಗಳನ್ನೂ ಕೇಳಿಸ್ಕೊಂಡು ಹೋಗಿ ಮಹಾರಾಜ ವಿದ್ಯಾಧರನಿಗೆ ಹೇಳ್ತಾನೆ. ವಿಚಾರ ಹೀಗಿದೆ. ಅಂದ್ರೆ ಯಾರಿಗೂ ಸರ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದ್ರೂ ಎಲ್ರೂ ಕಾರಾಗೃಹದಲ್ಲಿದ್ದಾರೆ. ಹೋಗು ಮತ್ತೆ ತೋಟದಲ್ಲಿ ಅದನ್ನ ಹುಡುಕು. ಬಹುಶಃ ಅಲ್ಲೇ ಎಲ್ಲೋ ಇರಬೇಕು. ನೀವು ಹೇಳ್ದಾಗೆ ಆಗ್ಲಿ ಮಹಾರಾಜರೇ. ಸಿಕ್ಬಿಡ್ತು, ಸರ ಸಿಕ್ಬಿಡ್ತು. ಮಹಾರಾಜರೇ, ರಾಜಕುಮಾರಿಯ ಸರ ಕೋತಿಯ ಹತ್ತಿರವಿತ್ತು. ಏನು? ಕೋತಿ ಹತ್ರನಾ? ನನ್ನ ಪ್ರೀತಿಯ ಸರ. ಸೇನಾಪತಿ, ಒಂದೊಮ್ಮೆ ನಿಮ್ಮ ಸರ ಹುಡುಕುವ ಪ್ರಯತ್ನ ಪೂರ್ಣವಾಗಿದ್ರೆ ಆಗ ಮಹಾಮಂತ್ರಿ ಸಾರಂಗ ಮತ್ತು ಮಿಕ್ಕ ಜನಗಳನ್ನ ನೀವು ಸರದ ಕಳ್ಳತನದ ಆರೋಪದ ಮೇಲೆ ಬಂದಿ ಮಾಡಿಟ್ಟಿದ್ದೀರಲ್ಲ, ನೀವು ಅವರನ್ನ ಬಿಟ್ಟು ಬಿಡ್ಬೋದಲ್ವಾ? ಕ್ಷಮೆ ಇರ್ಲಿ ಮಹಾರಾಜ, ನನ್ನ ಕೋಪದಿಂದ ನಾನು ಯಾರನ್ನು ಮಾತಾಡದೆ ಇರೋಕ್ ಬಿಟ್ಟಿದ್ದು ನನ್ನ ತಪ್ಪು ಅಂತ ನನಗೆ ಅರಿವಾಗಿದೆ. ಮತ್ತೆ ವಿಜಯ್ ಸೇತು ಎಲ್ರೂ ಕಾರಾಗೃಹದಿಂದ ಬಿಡುಗಡೆ ಮಾಡ್ತಾನೆ. ಆ ಕೂಡ್ಲೆ ವಿಜಯ್ ಸೇತು ಒಂದು ನಿರ್ಧಾರ ಮಾಡ್ತಾನೆ, ಇನ್ಮೇಲೆ ಯಾವುದೇ ಕೆಲ್ಸ ಕೋಪದಲ್ಲಿ ಮಾಡಲ್ಲ ಅಂತ. ಕೇಳಿದ್ರೆ ಉಪ್ಪಿ ಅಂಕಲ್, ಕೆಲವು ಸಲ ಕೋಪದಿಂದ ಮನುಷ್ಯ ಏನ್ ತಪ್ಪು ಮಾಡ್ಬಿಡ್ತಾನೆ ಅಂತ. ಅರ್ಥ ಆಯ್ತು ನೋನಿ. ಇನ್ಮೇಲೆ ನಾನು ನನ್ನ ಕೋಪನ ಹಿಡಿತದಲ್ಲಿ ಇಟ್ಕೊಳ್ತೀನಿ. If you like this video, subscribe to our channel Murthy Media.